ಕೆಲವೊಂದಷ್ಟು ಜನ ಇದರಿಂದ ಅಸಮಾಧಾನ ಕೂಡ ಗೊಂಡಿರುವಂತದ್ದು. ಇನ್ನು ತಮಗೆಲ್ಲ ಗೊತ್ತಿರೋ ಹಾಗೆ KS ಈಶ್ವರಪ್ಪನವರು ತಮ್ಮ ಮಗನಿಗಾಗಿ ಟಿಕೆಟ್ ಕೇಳ್ತಾ ಇದ್ರೆ, ಇತ್ತ 2 ಬಾರಿ ಸಂಸದರಾಗಿ ರಾಜಕೀಯವನ್ನ ನಡೆಸಿದಂತ ಅಥವಾ ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಿದಂತ ಪ್ರತಾಪ್ ಸಿಂಹರವರು ಮೈಸೂರು ಕೊಡಗು ಭಾಗದಿಂದ ಅವರು ಕೂಡ ಕೇಳ್ತಾ ಇದ್ರು. ಇತ್ತ ಕಡೆ ಚಿಕ್ಕಮಗಳೂರಿನಲ್ಲಿ CT ರವಿ ಅವರು ಕೂಡ ಅಸಮಾಧಾನಗೊಂಡಿದ್ರು ಶೋಭಾ ಕರಂದ್ಲಾಜೆ ಅವರ ವಿಷಯವಾಗಿ. ಇನ್ನು ಬೆಳಗಾವಿ ವಿಭಾಗಕ್ಕೆ ನನಗೂ ಟಿಕೆಟ್ ಬೇಕು ಅಂತ ಹೇಳಿ ಈರಣ್ಣ ಕಡಾಡಿ ಅವರು ದೆಹಲಿಗೆ ಹಾರಿರುವಂತದ್ದು. ಹೀಗೆ ಸಾಕಷ್ಟು ಜನ ಅಲ್ಲಿ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ ಬಿಜೆಪಿಯಲ್ಲಿ. ಆದ್ರೆ ಕೊಡೋದಿಕ್ಕೆ ಅವ್ರ ಹತ್ರ ಲಿಮಿಟೆಡ್ ಟಿಕೆಟ್ಸ್ ಇದೆ. ಇದರಿಂದ ಬಂಡಾಯ ಹೇಳ್ತಾ ಇದ್ದಾರೆ. ಇದರಿಂದ ಯಾವ ರೀತಿ ಹೊಡೆತ ಬೀಳುತ್ತೆ ಬಿಜೆಪಿಗೆ ಅಂತ? ಮೊದಲದಾಗಿ ಇದು BJP ಏನಂದ್ರೆ ಇದು ಬಂಡಾಯ ಓಪನ್ ಆಗಿ ಎಷ್ಟು ಮಟ್ಟಿಗೆ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಭಾಳ ಜನ ಒಂದು ರೀತಿ ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಇದ್ದಂಥ ಪರಿಸ್ಥಿತಿ ಇವತ್ತಲ್ಲಿದೆ. ಯಾಕಂದರೆ ಬಂಡಾಯ ಮಾಡ್ತಾನಂತಂದ್ರೆ ಮೋದಿಜಿ ಅವ್ರು ಬಿಡೋದಿಲ್ಲ ಅವ್ರನ್ನ ಬಂಡಾಯ ಮಾಡೋದಕ್ಕೆ. ಆದರೂ ಬಂಡಾಯ ಅಂದರೆ ಬಂಡಾಯ ಏನಿರೋದು ಮ್ಯಾಟ್ರ್ ಮಾಡ್ಬೋದು ಭಾಳ ಕ್ವಚಿತ್. ಈಗ ನೀವೇನು ಹೆಸರು ಹೇಳಿದ್ರಿ, ಯಾರು ಇವ್ರು ಬಂಡಾಯಗಾರನ ಅಲ್ಲ, ಪ್ಲೀಸ್ ಮಾಡ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿಕ್ಕರೆ ಒಳ್ಳೇದಾಗ್ತದಪ್ಪ, ನಾವು ಒಂದು ಕೈ ನೋಡೋಣ ಒಂದು ವಿಚಾರದವ್ರು. ಮತ್ತು ಇನ್ನೇನು ಬಂಡಾಯ ಅಂದರೆ ಒಬ್ಬರ ಈಶ್ವರಪ್ಪನವ್ರು ಹೇಳ್ಬೇಕು. ಯಾಕಂದ್ರೆ ಒಂದು ಸ್ವಲ್ಪ ಭಯಪಡ್ಕೊಂಡಿದ್ದಾರೆ ಅವರಾತು ಯತ್ನಾಳ್ ಅಂತವ್ರಾತು ಸ್ವಲ್ಪ ಮಾಡ್ಬೋದೇನೋ ಅವರು. ಆದರೂ ಯತ್ನಾಳ್ ಆಯಿತು ಮತ್ತು ಈಶ್ವರಪ್ಪನವ್ರಾಯ್ತು ಮೋದಿಜಿ ಅವ್ರ ಮುಂದೆ ನನಗೆ ಬಂಡಾಯ ಮಾಡ್ತಾರೆ ಅನಿಸಿಲ್ಲ. ಅವ್ರಿಗೇನೋ ಒಂದು ಸಮಾಧಾನ ಹೇಳಿ ನಿಮ್ಮ ಮಗ ನಾವು ಹಂಗೆ ಮಾಡ್ತೀವಿ ಏನೋ ಮಾಡ್ತೀವಿ ಹೇಳ್ಬೋದು, ಪಾರ್ಟಿ ಅನ್ನೋದು ಹೇಳಬೇಕಾಗ್ತದೆ. ಹಂಗೆ ಹೇಳೋದ್ರಿಂದ ಸಮಾಧಾನಗೊಂಡ್ರುಗೊಳ್ಬೋದು. ಈ ರೀತಿ ಒಂದೇನೋ ನನ್ನ ಅಭಿಪ್ರಾಯದೊಳಗೆ ಇವತ್ತಿನ ಮೋದಿಜಿಯವರು BJPಯಲ್ಲಿ ಬಂಡಾಯ ಅನ್ನೋ ಶಬ್ದ ಅದಕ್ಕೆ ಒಂದು ಏನಪ್ಪ ಅಂತ ಫುಲ್ ಸ್ಟಾಪ್ ಇದ್ದಾಗ ಅದರಲ್ಲಿ ಅಲ್ಲಿ ಯಾರೂ ಮಾತಾಡೋವಾಗಿಲ್ಲ, ಅಲ್ಲಿ ಎದುರು ಮಾತಿಲ್ಲ. ಒಂದು ಕಾಲಕ್ಕೆ ಇಂದಿರಾ ಕಾಂಗ್ರೆಸ್ ಇತ್ತಲ್ಲ, ಇಂದಿರಾಜಿಯವ್ರ ಎದುರು ಎಲ್ಲರೂ ಸುಮ್ಮನೆ ಕೈ ಮುಕ್ಕೊಂಡು ನಿಂತು ಬಿಡೋದಷ್ಟೆ. ಆದರೆ ಇವತ್ತು ಅದು ಪರಿಸ್ಥಿತಿ ಅಲ್ಲಿದೆ. ಅದು ಬಂಡಾಯ ಮಾಡೋಗಿದ್ಲು ಇನ್ನೇನು ಒಳಗೆ ಇದ್ಕೊಂಡನ ನಮ್ಮಲ್ಲಿ ಗಾಳಿ ಮಾಡ್ತೈತೆ, ಕೂದಲು ಎಳಿಲಿಕ್ಕೆ ಕುದಿ ಕೊಯ್ದು ಅಂತ ಏನ್ರಿ. ಒಳಗೆ ಇದ್ಕೊಂಡನ ಏನ್ರಿ ಅವ್ರು ಹೊರೋದು ಒಂದು ಕೆಲಸ ಮಾಡುವಂಥದ್ದು, ಅಲ್ಲೆಲ್ಲ ಕಾಜಿಗೆ ಇದು ಕಡಿಮೆ ಮಾಡುವಾಗ ಓಟುಗಳನ್ನ ಕಡಿಮೆ ಮಾಡುವಾಗ ಮಾಡ್ಬೋದು. ಏನೋ ತಪ್ಪಿ ಮನೆ ಜಗತ್ ಶೆಟ್ಟರ್ ಅವರು ಬಂಡಾಯ ಹೇಳೋರಲ್ಲ, ಅವರು BJPದು ಹೊರಗೆ ಬರೋರು ಅಲ್ಲವ್ರ. ಯಾಕೆ ಮೂತ ಜನಸಂಘದವ್ರ ಏನು ಬಂದರು ಅದು ಅವ್ರ ಕೆಟ್ಟ ಟೈಮು ಅದು BJPದು ಕೆಟ್ಟ ಟೈಮು ಗೊತ್ತಿಲ್ಲ. ಬಟ್ ಕರ್ನಾಟಕದಲ್ಲಿ ಮಾತ್ರ ಉಳಿದ ರಾಜ್ಯಗಳಿಗಿಂತ ಒಂದು ಸ್ವಲ್ಪ ಏನಪ್ಪ ಅಂತಂದ್ರೆ ವೈಚಾರಿಕವಾಗಿ ಒಂದು ಸ್ವಲ್ಪ ಪ್ರತಿಭಟನಾತ್ಮಕವಾಗಿ ಒಂದಷ್ಟೇ ಗುಣಗಳಿದ್ದಾವೆ. ಈ ನೆಲದ ಗುಣನೋ ಈ ಜಲದ ಗುಣನೋ ಗೊತ್ತಿಲ್ಲ. ಯಾಕೆ ಮೊನ್ನೆ ನೋಡಿದ್ರಪ್ಪ ಅಂದರೆ ಈಗ ನಮ್ಮ ಜಗದೀಶ್ ಶೆಟ್ಟರ್ ಅಂತವ್ರು ಅವರು ಒಂದು ಸ್ವಲ್ಪ ಬಂಡಾಯ ಮಾಡಿದ್ದು ನೋಡಿದರೆ ಇಲ್ಲೂ ಆಗ್ಬೋದು ಅನ್ನೋದು ಮನಸ್ಸು. ಬಟ್ ಆದರೂ ಮೋದಿಜಿ ಅವರು ಅದನ್ನ ಯಾವ ಸಣ್ಣ ಮಾಡೋದಿಲ್ಲ. ಅದಕ್ಕಾಗಿಯೇ ಭಾಳಷ್ಟು ಜನ ಈಗಾಗಲೇ ಇಲ್ಲ ಅವರ ನಮ್ಮ ಮೋದಿ ದೇವರ ಹಾಗೆ ಹೀಗೆ ಹೇಳಿಕೊಡ್ತಾ ಇದ್ದಾರೆ. ಹೌದು, ಪ್ರತಾಪ್ ಸಿಂಹರ್ ಅವರು ಹೇಳಿದ್ರು ನೀವು ಕೂಡ ಬಂಡಾಯ ಹೇಳೋ ಸಾಧ್ಯತೆ ಇದೆಯಾ ಅಂದಿದ್ದಕ್ಕೆ ನಾನು ಮೋದಿ ಭಕ್ತ, ಸಾಯೋ ತನಕ BJP ಕಾರ್ಯಕರ್ತನಾಗಿ ಇರ್ತೀನಿ, ಆತನ ಭಕ್ತನಾಗಿ ಇರ್ತೀನಿ ಅಂತ ಹೇಳಿದ್ರು. ಯಾಕಂದ್ರೆ ಅವ್ರ ತಂದೆ ಕೂಡ ಮೂಲತಃ ಜನಸಂಘದವರು ಅಂತ ಅವ್ರು ಹೇಳ್ಕೊಂಡಿರುವಂಥದ್ದು. ಕರೆಕ್ಟ್ ಅದು ಹೇಳುವಂಥದ್ದು. ಆದ್ರೆ ಭಕ್ತ ಅದು ಹಣದ ಭಕ್ತರದವರು ಅಥವಾ ತಿಳಿದ ಭಕ್ತರದವರು ಅವ್ರಿಗೆ ಬಿಟ್ಟಿದ್ದು ಭಾಳ ಬುದ್ಧಿವಂತ ರೈಟರ್ ಅವರು. ಯಾವುದೇ ವಿಂಗ್ ಇರಲಿ, ಅವರು ಲೆಫ್ಟ್ ವಿಂಗ್ ಇರಲಿ ಅಥವಾ ರೈಟ್ ವಿಂಗ್ ಇರಲಿ, ಒಳ್ಳೆ ರೈಟರ್. ನಮಗೆ ಯಾವ್ದು ಬೇಕು ಸತ್ಯನ ಆ ರೀತಿ ಹೊರಡಿಸುವಂಥ ಕಲಾಗಾರಿಕೆ ಅವ್ರ ಬರೋದಲ್ಲಿ ಈಗೂ ಇದ್ದಾರೆ ಅವರ. ಆದರೆ ಇದು ಮೋದಿಜಿಯವ್ರ ಮುಂದೆ ನಡೆದಿರೋದವ್ರು ಪಕ್ಕ ಗೊತ್ತದ. ಯಾಕಂದ್ರೆ ಮೋದಿಜಿಯವರ ಒಂದು ವಾತಾವರಣದಲ್ಲಿ ಬೆಳೆದವರ, ಸಮೀಪದಿಂದ ವಾಜಪೇಯಿ ಅವ್ರು ನೋಡಿದಂಥವ್ರ ಮತ್ತು ಅಭ್ಯಾಸಗಿರೋದ ಒಂದಿಷ್ಟ. ಮತ್ತು ನಾವು ಸುಮ್ಮನೆ ಏನಪ್ಪ ಕೆಡಿಸೋದು ಬೇಡ ಅನ್ನುವಂಥ ಕಾರಣಕ್ಕಾಗಿ ಒಂದು ಯಾವುದೋ ಸಂದರ್ಭದ ಇದನ್ನು ಬಿಟ್ಟುಕೊಟ್ರೆ ಆಯಿತು ನೋಡು. ಮತ್ತು ಇನ್ನೊಂದು ಏನಾಗಿದಪ್ಪ ಅಂದರೆ ಯದುವೀರಪ್ಪ ಅಂದ್ರೆ ಮಹಾರಾಜರು ಮೈಸೂರಲ್ಲೇ ದೊಡ್ಡ ಹೆಸರು. ಮತ್ತು ಅವ್ರ ವಿರುದ್ಧ ಮಾತಾಡಿ ಅಲ್ಲಿ ಲೋಕಲ್ದಲ್ಲಿ ಜನರನ್ನ ವೈರಲ್ ತಗೊಂಡು ಜೊತೆಗೆ ಇದ್ಕೊಂಡು ಹೋಗೋಣ, ಒಳಗೆ ಇದ್ಕೊಂಡು ಹೇಳಿದೆ ನಿಮಗೆ ಕೂದಲಲ್ಲಿ ಕುದಿಗುವಂಥ ಕೆಲಸ ಮಾಡ್ಬೋದು, ಮಾಡಲಿಲ್ಲಪ್ಪ ಹಂಗೆ ಮಾಡುತ್ತೆ ನಾನು ಅನ್ನೋದಿಲ್ಲ ಅವ್ರಿಗೆ. ಬಟ್ ಅಂಥ ನೇಚರ್ದ ಜನ ಅಲ್ಲಿ ಭಾಳ ಇದ್ದಾರೆ. ಯಾಕಂದರೆ ಯಾರಿಗೆ ಕೈಲಿ ನಿಗುದಿಲ್ಲ ಹಿಡಿರ್ತಾರೆ ಅಂಥವ್ರಿಗೆ ಕೆಲಸ ಮಾಡ್ತಿರ್ತಾರೆ. ಮತ್ತು ಅವ್ರು ಪ್ರತಿಭಟನೆ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ, ಸತ್ಯ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಮತ್ತು ನಾವು ಒಳ್ಳೆ ಕೆಲಸ ಮಾಡಿದರೆ ನಮ್ಗೆ ಕೊಡ್ರಿ ಅಂತ ದಿಟ್ಟವಾಗಿ ಹೇಳುವಂಥ ಪ್ರವೃತ್ತಿನೂ ಇರೋದಿಲ್ಲ. ಹೀಗೆಲ್ಲ ಇರ್ತಾವೆ. ಪ್ರತಿಯೊಂದು ಇವತ್ತು ಹೆಚ್ಚು ಕಡಿಮೆ ಇಂಡಿಯಾದ ರಾಜಕಾರಣದಲ್ಲೇ ಇಂದಿರಾ ಗಾಂಧೀಜಿಯವ್ರನ್ನ ಏನು ಶುರು ಆಯ್ತಿದ್ವು ಈ ಒಂದು ಗುಲಾಮಗಿರಿ ಮನೋಸ್ಥಿತಿ ಇವತ್ತು BJPಯಲ್ಲೂ ಅದ, ಎಲ್ಲ ಪಕ್ಷದಲ್ಲೂ ಅದ. ಹೈಕಮಾಂಡಿಗೆ ನೋಡ್ರಿ, ಯಾವುದೇ ಹೈಕಮಾಂಡ ಅದ್ರ ಹೆಡ್ ಏನಿರ್ತಾರ ಅಲ್ಲಿ ಚುನಾವಣೆ ಆಗೋದಿಲ್ಲ ರೀ. ಇವತ್ತು ಯಾವುದೋ ಪಾರ್ಟಿ ತೊಗೊಳ್ರಿ, ಇಂಟರ್ನಲ್ ಚುನಾವಣೆ ಯಾವುದಾಗಿತ್ತು ಹೇಳಿ ನನಗೆ ಇಲ್ಲ. ಅವ್ರು ಏನು ಹೇಳ್ತಾರೆ, ಮೋದಿ ಅವ್ರು ಏನು ಹೇಳ್ತಾರೋ, ಇಂದಿರಾ ಗಾಂಧಿ ಅವ್ರು ಏನು ಹೇಳ್ತಾರೋ, ರಾಹುಲ್ ಅವ್ರು ಏನು ಹೇಳ್ತಾರೋ. ಮೊದಲು ಇದು ಚಲೋ ರೀ. ಮೊದಲು ಮುಖ್ಯಮಂತ್ರಿ ಹೆಸರಾಯ್ತು, ಇವ್ರದ್ದು ಹೆಸರಾಯ್ತು, ಪಾಕಿಟದ ಬರೆದು ಕಳ್ಸೋರು ಇಂದಿರಾ ಗಾಂಧಿ ಅವರು ಇವ್ರನ್ನ ಮಾಡ್ರಪ್ಪ ಅಂತೇಳಿ ಅಷ್ಟು ಮಟ್ಟಿಗೆ ಇತ್ತು.
ಅಂದ್ರೆ ಪಾಕೆಟ್ ಮುಖ್ಯಮಂತ್ರಿಗಳು ಇದ್ದಾರೆ ಅಂತ ಅವ್ರು. ಸೂಪರ್. ಇವಾಗ ಅಂತಹದ್ದು ರಾಜಕಾರಣ ಮತ್ತೆ ಕಾಣಕ್ ಸಿಗುತ್ತೆ ಹೆಂಗೆ? ಕಂಡು ಹೋಗ್ಯದ ಈಗ ಅದಕ್ಕಿಂತ ಮುಂದುವರ್ತದೆ ಮತ್ತೆ ಡಿಜಿಟಲೈಸ್ ಆಗಿದೆ, ಡಿಜಿಟಲೈಸ್ ಆಗಿದೆ. ಇವತ್ತು ಅಲ್ಲೇ ಏನು ಬರ್ತದೆ, ಇಮೇಲ್ ಬಂದ್ಬಿಟ್ಟು ಇಮೇಲ್